ದೇವರಾಜ ಅರಸು ಅವರು ಏನೊಂದು ಒಳ ಒಪ್ಪಂದ ಆಗಿದೆ ಅಂತಕ್ಕಂಥ ಒಂದು ಆಡಿಯೋ ಹೊರಗಡೆ ಬಂತು. ಏನು ಒಳ ಒಪ್ಪಂದ ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಲಿಕ್ಕೆ ತಮಗೆ ಬಯಸ್ತಾ ಇದ್ದೇನೆ. ಸಚಿವರು ನಮಗೊಂದು ಆಫರ್ ಕೊಟ್ಟಿದ್ದಾರೆ. ಜಗದೀಶ್ ಅವರು ದೊಡ್ಡ ಮಟ್ಟಕ್ಕೆ ಅವತ್ತು ನನ್ನ ಹತ್ರ ಬಂದು ಜಗಳ ಮಾಡಿದ್ರು. ಇಷ್ಟೆಲ್ಲ ಆಗಿದೆ, ಈ ಒಳ ಒಪ್ಪಂದ ಹೊರ ಒಪ್ಪಂದ ಅದು ಇದು ಎಲ್ಲ ಆಗಿದೆ. ಹರಿಯರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ ಎಂಪ್ಲಾಯ್ಸು. ನನಗೆಷ್ಟು ಬಂತು, ಇವಳಿಗೆಷ್ಟು ಬಂತು, ನನಗೆಷ್ಟು ಬಂತು, ಇವ್ನಿಗೆಷ್ಟು ಬಂತು ಅಂತ. ಯಾರ ಬಾಯಲ್ಲೂ ನಾವು ಮುಷ್ಕರ ಮಾಡಬೇಕು ಅನ್ನೋ ಮನೋಭಾವನೆ ಇಲ್ಲ. ನಿಮ್ಮಲ್ಲಿರೋ ಆರೋಪಕ್ಕೋಸ್ಕರ ಮುಷ್ಕರ ಮಾಡಿ ಸಾವಿರಾರು ಜನನ ಬಲಿ ಕೊಡಬೇಕಾಗಿತ್ತಾ? ಎಲ್ಲವರೆಗೂ ಸಹ ಒಂದು ನೈಜ ವಿಷಯಗಳನ್ನ ತಿಳಿಸುವಂತ ಪ್ರಯತ್ನವನ್ನ ನಮ್ಮ ಸಾರಿಗೆ ಟಿವಿ ಧನಂಜಯ ಅವರು ಮಾಡ್ತಾ ಇದ್ದಾರೆ. ದಯವಿಟ್ಟು ಅವ್ರು ಬೆಳಿಬೇಕು. ಯಾಕಂದ್ರೆ ಸಾರಿಗೆ ನೌಕರರಿಗೆ ಎಲ್ಲಾ ತರದ ವಿಷಯಗಳನ್ನು ಸಹ ಅವರು ನೇರವಾಗಿ ತಲುಪಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅವರ ಒಂದು ಈ ಸಾರಿಗೆ ಟಿವಿಯನ್ನ ಎಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಸಹ ಸಾರಿಗೆ ಟಿವಿಯ ಚಂದಾದಾರರಾಗಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಸಾರಿಗೆ ಟಿವಿಗೆ ಆರ್ಥಿಕವಾಗಿ ಸಹಾಯ ಮಾಡಬೇಕು ಅಂತಕ್ಕಂಥದ್ದನ್ನ ಮನವಿ ಮಾಡುತ್ತಾ, ಏನೇ ವಿಷಯಗಳಿದ್ರು ಸಹ ಸಾರಿಗೆ ಟಿವಿ ಮುಖಾಂತರವಾಗಿ ತಮಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ನಮಸ್ಕಾರ ನನ್ನ ಆತ್ಮೀಯ ಸಾರಿಗೆ ಟಿವಿ ಎಲ್ಲ ವೀಕ್ಷಕರೇ, ನಾನು ರಾಮ ಮಾತಾಡ್ತಾ ಇದ್ದೀನಿ. ಇವತ್ತಿನ ಈ ಒಂದು ವಿಡಿಯೋ ಉದ್ದೇಶ ಏನಪ್ಪ ಅಂದರೆ, ನೌಕರರ ಸಂಘ ಜಂಟಿ ಕ್ರಿಯಾ ಸಮಿತಿಯಿಂದ ಯಾಕೆ ಆಚೆ ಬಂತು ಅನ್ನೋ ವಿಷಯ ಕುರಿತು ತಮ್ಮೆಲ್ಲರಿಗೂ ಸಹ ಸಂಕ್ಷಿಪ್ತವಾಗಿ ಹಲವಾರು ವಿಷಯಗಳನ್ನ ತಮಗೆ ಹೇಳಬೇಕು ಅಂತೇಳಿ, ತಿಳಿಸ್ಬೇಕು ಅಂತೇಳಿ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ನೌಕರರ ಸಂಘ KSRTC ನೌಕರರ ಸಂಘ ಸ್ಥಾಪನೆಯಾಗಿ ಇಲ್ಲಿಗೆ 4 ವರ್ಷ ಕಳೆದಿದೆ. ಈ 4 ವರ್ಷದಿಂದ ನಾವು ಏನೆಲ್ಲ ಹೋರಾಟಗಳನ್ನು ಮಾಡಿದ್ದೀವಿ, ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ದೀವಿ ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಸಹ ತಿಳಿದಿರ್ತಕ್ಕಂಥ ವಿಚಾರ. ಆದರೆ ಏಕಾಂಗಿಯಾಗಿ ಒಂದೇ ಸಂಘಟನೆ ಈ ವೇತನ ಹೆಚ್ಚಳ ಮತ್ತು ಹಲವಾರು ಗಂಭೀರ ಸಮಸ್ಯೆಗಳ ವಿರುದ್ಧ ಯಾವುದೇ ಒಂದು ಸಂಘಟನೆ ಆದರೂ ಸಹ ಏಕಾಂಗಿಯಾಗಿ ಹೋರಾಟ ಮಾಡೋದು ಕಷ್ಟ. ಒಗ್ಗಟ್ಟಾಗಿ ಹೋಗಬೇಕು. ಒಗ್ಗಟ್ಟಾಗಿ ಹೋದರೆ ಈ ಸರ್ಕಾರ ಮತ್ತು ಆಡಳಿತ ಮಂಡಳಿಯಿಂದ ನೌಕರಿಗೆ ನ್ಯಾಯ ಕೊಡಿಸ್ಬೋದು ಅನ್ನೋ ಉದ್ದೇಶದಿಂದ ನಾವು ಜಂಟಿ ಕ್ರಿಯಾ ಸಮಿತಿಯನ್ನು 2023ರಲ್ಲಿ ನಾವು ಸೇರ್ಪಡೆ ಆಗ್ತೀವಿ. ಜಂಟಿ ಕ್ರಿಯಾ ಸಮಿತಿಯವರು ನಮ್ಮನ್ನ ಆತ್ಮೀಯವಾಗಿ ಸ್ವಾಗತವನ್ನು ಮಾಡಿ ಎಲ್ಲ ರೀತಿಯಲ್ಲೂ ಸಹ ನಮಗೆ ಸಹಕರಿಸಿರ್ತಾರೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆದರೆ ಕೊನೆಯ ಈ 2026ರ ಕೊನೆಯ ಮುಷ್ಕರದ ಹಂತದಲ್ಲಿ ನಾವು ಹೊರಗಡೆ ಬರಲಿಕ್ಕೆ ಹಲವಾರು ಪ್ರಬಲ ಕಾರಣಗಳಿದ್ದಾವೆ. ಅದು ತಮಗೆ ತಿಳಿಸ್ಬೇಕು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ. ಮೊದಲನೇದಾಗಿ, ದಿವಂಗತ ಕಾಮ್ರೇಡ್ ಅನಂತ ಸುಬ್ಬರಾವ್ ಸಾಹೇಬರು ಬದುಕಿರೋವರೆಗೂ ಸಹ ಜಂಟಿ ಕ್ರಿಯಾ ಸಮಿತಿಲಿ ಎಲ್ಲವೂ ಸಹ ಸರಿ ಇತ್ತು. ಅವರು ಎಲ್ಲರನ್ನೂ ವಿಶ್ವಾಸ ತಗೊಂಡು ಮತ್ತು ಏನೇ ಗೊಂದಲಗಳಿದ್ರು ಅಲ್ಲೇ ಸರಿಪಡಿಸ್ತಕ್ಕಂಥದ್ದು ಮತ್ತು ಎಲ್ರಿಗೂ ಬುದ್ಧಿ ಹೇಳ್ತಕ್ಕಂಥದ್ದು ಎಲ್ಲವೂ ಸಹ ಸರಿ ಇತ್ತು. ಅವರು ಯಾವಾಗ ನಿಧನರಾದರೂ ಅದಾದಮೇಲೆ ಜಂಟಿ ಕ್ರಿಯಾ ಸಮಿತಿ ಒಳಗಡೆ ಆಂತರಿಕ ಬೆಳವಣಿಗೆಗಳು ಮತ್ತು ಒಬ್ಬೊಬ್ಬರೇ ಹೋಗಿ ಮ್ಯಾನೇಜ್ಮೆಂಟ್ ಮುಂದೆ ಮಾತಾಡ್ತಕ್ಕಂಥದ್ದು, ಸಚಿವರುಗಳನ್ನ ಭೇಟಿ ಮಾಡ್ತಕ್ಕಂಥದ್ದು ಮತ್ತು ಜಂಟಿ ಕ್ರಿಯಾ ಸಮಿತಿಯ ಹೆಸರನ್ನು ಬಳಸ್ಕೊಂಡು ತಮ್ಮ ಸಂಘಟನೆಗಳ ಪದಾಧಿಕಾರಿಗಳು ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬರ್ತಕ್ಕಂಥದ್ದು, ಈ ಎಲ್ಲ ವಿಷಯಗಳು ಹೆಚ್ಚಾಗ್ತಾ ಹೋಗ್ತು. ಅದನ್ನು ಸಹ ನಾವು ಕೆಲವು ಸಂದರ್ಭದಲ್ಲಿ ಅಲ್ಲಿ ವಿರೋಧ ಮಾಡ್ದೋ. ಆದರೆ ಕೊನೆಯದಾಗಿ ಭಾಳ ಪ್ರಮುಖವಾಗಿ ಈ ಒಂದು ಏನು ಈಗ ನಮ್ಮ ಜಂಟಿ ಕ್ರಿಯಾ ಸಮಿತಿಯ ಸಂಚಾಲಕರಾದಂಥ ದೇವರಾಜ ಅರಸು ಅವರು ಏನೊಂದು ಒಳ ಒಪ್ಪಂದ ಆಗಿದೆ ಅಂತಕ್ಕಂಥ ಒಂದು ಆಡಿಯೋ ಹೊರಗಡೆ ಬಂತು. ಅದಾದಮೇಲಂತೂ ಜಂಟಿ ಕ್ರಿಯಾ ಸಮಿತಿ ಒಳಗಡೆ ದೊಡ್ಡ ಮಟ್ಟದ ಒಂದು ಆಕ್ರೋಶ ಭುಗಿಲೆದ್ದು ಈ ರೀತಿ ಎಲ್ಲ ಕಾರಣಗಳಿಗೆ ಬೆಳವಣಿಗೆ ಆಯಿತು. ಏನು ಒಳ ಒಪ್ಪಂದ ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಲಿಕ್ಕೆ ತಮಗೆ ಬಯಸ್ತಾ ಇದ್ದೇನೆ. AITCಯ ಪ್ರಧಾನ ಕಾರ್ಯದರ್ಶಿಗಳಾದ ವಿಜಯ ಭಾಸ್ಕರ್ ಅವರು, ಅಂದರೆ ಅರಸು ಅವರು ಹೇಳ್ತಕ್ಕಂಥದ್ದು ನಾನು ನಿಮ್ಗೆ ಉಲ್ಲೇಖ ಮಾಡಿ ಹೇಳ್ತಾಯಿದ್ದೀನಿ. ಅವರು ಮತ್ತು ಇನ್ನೂ CITಯ ರೇವಪ್ಪ ಅವರು ಮತ್ತು ಮಂಜಣ್ಣ ಅವರು ಮತ್ತು ಮುಂತಾದವರೆಲ್ಲ ಸೇರಿಕೊಂಡು ಸಚಿವರನ್ನು ಭೇಟಿ ಮಾಡಿ ಒಂದು ವಿಷಯವನ್ನು ತಮ್ಮ ಜಂಟಿ ಕ್ರಿಯಾ ಸಮಿತಿ ಸಭೆಯಲ್ಲಿ ವಿಷಯ ಪ್ರಸ್ತಾಪ ಮಾಡ್ತಾರೆ. ಅವರೆಲ್ಲ ಹೋಗಿರೋದು ನಮಗೆ ಗೊತ್ತಿರಲ್ಲ. ಸಚಿವರು ಇವರೇ ಸಲಹೆ ಕೊಟ್ಟರೋ ಇಲ್ಲ ಬೇರೆಯವ್ರು ಸಲಹೆ ಕೊಟ್ಟರೋ ಗೊತ್ತಿಲ್ಲ. ಆದರೆ ಇವ್ರು ಹೇಳಿದ ಪ್ರಕಾರ ಇವ್ರೇನು ಹೇಳ್ತಾ ಇದ್ದಾರೆ, ಸಚಿವರು ನಮಗೊಂದು ಆಫರ್ ಕೊಟ್ಟಿದ್ದಾರೆ. 2020ರ ವೇತನ ಪರಿಷ್ಕರಣೆ 38 ತಿಂಗಳ ಹಿಂಬಾಕಿಯಲ್ಲಿ 12 ತಿಂಗಳು ಅದನ್ನು ಬಿಟ್ಕೊಡೋ ಅಂಥದ್ದು, 26 ತಿಂಗಳು ಹರಿಯರ್ಸ್ ಕೊಡ್ತಕ್ಕಂಥದ್ದು ಮತ್ತು 1/1/2024ರಿಂದ ಎಫೆಕ್ಟ್ ಕೊಟ್ಟು 1/4/25ರಿಂದ ವೇತನ ಪರಿಷ್ಕರಣೆ ಮಾಡ್ತಕ್ಕಂಥದ್ದು. ಅಂದರೆ ಈ ಹೊಸ ಅಗ್ರಿಮೆಂಟ್ 15 ತಿಂಗಳು ಹರಿಯರ್ಸನ್ನು ಬಿಟ್ಕೊಡ್ತಕ್ಕಂಥದ್ದು ಅನ್ನೋ ವಿಚಾರವನ್ನು ಅವರು ಹೇಳಿದ್ದಾರೆ. ಸಚಿವರು ನಮಗೊಂದು ಚೀಟಿ ಕೊಟ್ಟಿದ್ದಾರೆ ಅಂಥ ವಿಚಾರವನ್ನು ಜಂಟಿ ಕ್ರಿಯಾ ಸಮಿತಿಯಲ್ಲಿ ವಿಜಯ ಭಾಸ್ಕರ್ ಅವರು ಅನಂತ ಸುಬ್ರಾವ್ ಅವರು ಇದ್ದಾಗಲೇ ನಮ್ಮ ಒಂದು ಕಮ್ಯುನಿಸ್ಟ್ ಪಕ್ಷದಿಂದ ಹೋಗಿ ನಾವು ಕೇಳ್ಕೊಂಡು ಬಂದಿದ್ದು ಅಂತೇಳಿ ವಿಷಯ ಪ್ರಸ್ತಾಪ ಮಾಡ್ತಾರೆ. ಆದರೆ ನಾವು ಅದನ್ನು ತಿರಸ್ಕಾರ ಮಾಡ್ತೀವಿ. ನೀವು ಏಕೆ ಹೋಗಿದ್ರಿ, ನೀವು ಒಬ್ಬರೇ ಯಾಕೆ ಹೋಗಿದ್ರಿ, ನಾವು ಜಂಟಿ ಸಮಿತಿ ಜೊತೆ ಹೋಗಬೇಕಾಗಿತ್ತು ಅಂತ ಅರಸು ಅವರು ಅದನ್ನು ಒಪ್ಪಲ್ಲ, ನಾವು ಒಪ್ಪಲ್ಲ. ಸಚಿವರು ಈ ವಿಷಯದಲ್ಲಿ ಸಚಿವರು ಒಂದು ಅಫಿಷಿಯಲ್ ಮೀಟಿಂಗ್ ಕರೀಲಿ, ಆಮೇಲೆ ಚರ್ಚೆ ಮಾಡೋಣ ಅಂತಕ್ಕಂಥ ವಿಚಾರ. ಅಲ್ಲಿ ಏನು ಹೇಳ್ತಾರೆ ಇವರು, ಇಲ್ಲ ಈ ಒಂದು ಸಲಹೆಯನ್ನು ಸಚಿವರಿಗೆ ಕೊಟ್ಟಿರ್ತಕ್ಕಂಥದ್ದು
ಕೂಟದ ಗೌರವಾಧ್ಯಕ್ಷರು ಸುರೇಶ್ ರವರು ಅದೇ ಫ್ರೆಂಚ್ ಗಡ್ಡ ಬಿಳಿ ಗಡ್ಡ ಬಿಟ್ಕೊಂಡು ಮಾತಾಡ್ತಾರೆ ನೋಡಿ, ಅವರು ಕೊಟ್ಟಿರೋದು ಅಂತಕ್ಕಂಥ ವಿಷಯವನ್ನು ಹೇಳ್ತಾರೆ. ಆದರೆ ಅದು ರೈಟಿಂಗಲ್ಲಿ ಸಚಿವರು ನಮಗೆ ಚೀಟಿ ತೋರಿಸಿದಾಗ ಅದು ಹ್ಯಾಂಡ್ ರೈಟಿಂಗು ಸುರೇಶ್ ಅವ್ರದ್ದಿತ್ತು. ಸುರೇಶ್ ಅವರ ಸಲಹೆ ಇದು, ಕೂಟದವರ ಸಲಹೆ ಇದು, ನಾವು ನಮ್ದಲ್ಲ ಇದು ಸಲಹೆ ಅಂತ ಅವ್ರು ಹೇಳ್ತಾರೆ. ಆಮೇಲೆ ಅದನ್ನು ನಾವು ತಿರಸ್ಕಾರ ಮಾಡ್ತೀವಿ. ಸಚಿವರು ಆ ವಿಷಯಕ್ಕೆ ಸಂಬಂಧಪಟ್ಟ ಮೀಟಿಂಗ್ ಕರೆಯಲ್ಲ, ಏನೂ ಆಗಲ್ಲ. ಈ ವಿಷಯ ಪೂರಕವಾಗಿ ನಮಗೆ ಇವತ್ತು ಹೊರವಾಗ್ತಿರೋದೇನಪ್ಪ, ನಿಮ್ಮೆಲ್ಲರಿಗೂ ಹೊರವಾಗಿರೋದೇನಪ್ಪ ಅಂದರೆ 18ನೇ ತಾರೀಕು 18/4/2026 ಏನು ಫ್ರೀಡಮ್ ಪಾರ್ಕಲ್ಲಿ ದೊಡ್ಡ ಮಟ್ಟದ ಒಂದು ಸಮಾವೇಶ ಚಳುವಳಿ ನಡೀತು. ಅವತ್ತು KSRTC MD ಅವರು ಬಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ. ಈ ಥರ ನೀವು ಒಪ್ಕೊಂಡಿರೋದನ್ನೇ ನಾವು ಆದೇಶ ಮಾಡಿದ್ದೀವಿ ಅಂತಕ್ಕಂಥ ವಿಚಾರವನ್ನು. ಅವತ್ತಿಂದ ಎಲ್ಲ ನೌಕರರಿಗೂ ಏನೋ ಆಗಿದೆ ಅನ್ನೋ ವಿಚಾರ ಎಲ್ಲರ ತಲೆಯಲ್ಲಿ ಓಡ್ತಾ ಇತ್ತು. ಅದಕ್ಕೆ ಪೂರಕವಾಗಿ ನಮ್ಮ ದೇವರಾಜ್ ಅರಸು ಅವರು ಒಳ ಒಪ್ಪಂದ ಅನ್ನೋ ವಿಚಾರದಲ್ಲಿ ಎಲ್ಲವನ್ನು ಈ 2 ಆದೇಶಗಳು ಬರಲಿಕ್ಕೆ ಈ AITC ಅವರೇ ಕಾರಣ ಅಂತಕ್ಕಂಥ ವಿಷಯವನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದ್ರ ಬಗ್ಗೆ ಇವತ್ತಿನವರೆಗೂ AITCಯ ಪ್ರಧಾನ ಕಾರ್ಯದರ್ಶಿಗಳು ಇವತ್ತಿನವರೆಗೂ ಸ್ಪಷ್ಟೀಕರಣ ಕೊಟ್ಟಿಲ್ಲ. ಮತ್ತು ಇನ್ಯಾವ ವಿಜಯಪಥವನ್ನು 2.5 ಕೋಟಿ ತಗೊಬಿಟ್ಟಿರೋ ಜಂಟಿ ಕ್ರಿಯಾ ಸಮಿತಿಯವರನ್ನು ಆರೋಪ ಮಾಡೋರು, ಅದ್ರ ಬಗ್ಗೆ ಏನೂ ಮಾತಾಡ್ತಾ ಇಲ್ಲ. ನಾನು ಅವ್ರಿಗೆ ಹೇಳಿದೆ, ಸರ್ ಎರಡು ವಿಷಯಗಳ ಬಗ್ಗೆ ದಯವಿಟ್ಟು ನೀವು ಒಂದು ಡಿಫಾರ್ಮೇಷನ್ ಕೇಸ್ ಕೊಡಿ, ಕಂಪ್ಲೇಂಟ್ ಕೊಡಿ. ಈ ಥರ ಜಂಟಿ ಸಮಿತಿ ಮೇಲೆ ಇವರು ಇಲ್ಲಸಲ್ಲದ ಆರೋಪಗಳನ್ನ ಮಾಡ್ತಾ ಇದ್ದಾರೆ, ಯಾಕೆ ನೀವು ಮೌನ ವಹಿಸಿದ್ದಾರೆ, ಯಾಕೆ ಸುಮ್ಮನೆ ಇದ್ದಾರೆ, ಜಂಟಿ ಕ್ರಿಯಾ ಸಮಿತಿಯಿಂದ ಎಲ್ಲರೂ ಸೇರಿ ಕಂಪ್ಲೇಂಟ್ ಕೊಡೋಣ ಅಂತ ವಿಚಾರವನ್ನು ನಾನು ಪ್ರಸ್ತಾಪ ಮಾಡ್ತೀನಿ. ಆದರೆ ಅವ್ರು ಇವತ್ತಿನವರೆಗೂ ಸಹ ಅವ್ರ ಮೇಲೆ ದೂರು ಕೊಡಲಿಕ್ಕೆ ತಯಾರಿಲ್ಲ. ಅವತ್ತೇ ಅವ್ರ ಮೇಲೆ ದೂರು ಕೊಟ್ಟಿದ್ರೆ ಮೊದಲನೇ ದೇವನಿಂದನೇ ನಮ್ಮ ಮೇಲೆ ಜಂಟಿ ಕ್ರಿಯಾ ಸಮಿತಿ ಮೇಲೆ ಇಲ್ಲಸಲ್ಲ ಆರೋಪಗಳನ್ನ ಬರೆದು ಹಾಕೋದು, ಅವ್ರ ಕೇಳಿ ವಿಡಿಯೋ ಮಾಡಿಸಿ ಸುಳ್ಳು ಆರೋಪಗಳನ್ನ ಮಾಡಿಸೋದು ಮಾಡ್ತಾನೆ ಇದ್ದರು. ನಾನು ಹೇಳಿದೆ, ಸರ್ ದಯವಿಟ್ಟು ಇದು ಜಂಟಿ ಕ್ರಿಯಾ ಸಮಿತಿಗೆ ಸಾಮಾಜಿಕ ಜಾಲತಾಣ ದೊಡ್ಡ ಮಟ್ಟಿಗೆ ಎಫೆಕ್ಟ್ ಆಗ್ತಾ ಇದೆ, ನೌಕರರು ಬೇರೆ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ, ದಯವಿಟ್ಟು ಇದ್ರ ಬಗ್ಗೆ ನೀವು ಒಂದು ದೂರು ಕೊಡಿ, ಇವ್ರ ಮೇಲೆ ಈ ವಿಜಯಪಥನ ಮೇಲೆ ಒಂದು ದೂರು ಕೊಡಿ. ಹೆಂಗೆ 2.5 ಕೋಟಿ ಕೊಟ್ಟರು ಅಂತ ಇವನು ಹೆಂಗೆ ಆರೋಪ ಮಾಡ್ತಾ ಇದ್ದಾನೆ, ಯಾವ ದಾಖಲೆ ಇದೆ ಇವನ ಹತ್ರ, ಆಮೇಲೆ ಡಿಫಾರ್ಮೇಷನ್ ಕೇಸ್ ಕೊಡಿ ಅಂತಕ್ಕಂಥ ವಿಚಾರ ನಾನು ಹೇಳಿದೆ ಜಂಟಿ ಕ್ರಿಯಾ ಸಮಿತಿ ಮೀಟಿಂಗಲ್ಲಿ. ಇವತ್ತಿನವರೆಗೂ ಅದ್ರ ಬಗ್ಗೆ ಇವರು ಏನೂ ಮಾತಾಡಿಲ್ಲ. ಇಷ್ಟೆಲ್ಲ ಆಯಿತು. ಇಷ್ಟೆಲ್ಲ ಆದ್ರೂ ನಮ್ಮ ಉದ್ದೇಶ ಏನು ಜಂಟಿ ಕ್ರಿಯಾ ಸಮಿತಿದು, ನೌಕರರಿಗೆ ಏನಾದರೂ ಮಾಡಿ 1/1/24ರಿಂದ ವೇತನ ಪರಿಷ್ಕರಣೆ ಆಗಬೇಕು ಮತ್ತು 38 ತಿಂಗಳ ಹಿಂಬಾಕಿಯನ್ನು ಕೊಡಿಸಲೇಬೇಕು ಅಂತಕ್ಕಂಥದ್ದು 2 ಅಜೆಂಡಾ ಇಟ್ಕೊಂಡು ಹೋಗಿದ್ದು ನಾವು. ಈ ಒಳ ಒಪ್ಪಂದ ಈ ಹೊರ ಒಪ್ಪಂದ ನಮಗೂ ಗೊತ್ತಿಲ್ಲ, ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ಒಳ್ಳೆ ಚೀಟಿ ಬರ್ಕೊಟ್ಟಿರೋದಂತ ಸಚಿವರಿಗೆ ಕೂಟದ ಗೌರವಾಧ್ಯಕ್ಷರು ಸುರೇಶ್ ಅವರು ಅಂತಕ್ಕಂಥ ವಿಚಾರವನ್ನು ಇವ್ರು ಹೇಳ್ತಾ ಇದ್ದಾರೆ. ಅದನ್ನು ಸುರೇಶ್ ಅವರು ಸ್ಪಷ್ಟೀಕರಣ ಕೊಡಬೇಕು, ಇಲ್ಲ ಇವ್ರು ಕೊಡಬೇಕು. ಸಲಹೆ ಕೊಟ್ಟಿದ್ದು ಇವರು ಅಂತ. ಆಮೇಲೆ 15 ತಿಂಗಳು ಅರಿಯರ್ಸ್ ಬಿಟ್ಕೊಡ್ತೀವಿ ಅಂತ ಒಪ್ಕೊ ಬರ್ಲಿಕ್ಕೆ ಇವ್ರಿಗೇನು, ಅವ್ರ್ಯಾಕೆ ಹೋಗಿ 12 ತಿಂಗಳು ಅರಿಯರ್ಸು ಹಿಂದಿಂದ 12 ತಿಂಗಳು ಅರಿಯರ್ಸ್ ಬಿಟ್ಕೊಡ್ತೀವಿ ಅಂತ ಯಾಕೆ ಹೇಳಬೇಕು ಇವರು? ಯಾರು ಹೇಳಿ ಕೇಳಿ ಹೋಗಿ ಇವರು ಹೇಳ್ಬಿಟ್ಟು ಬಂದರು. ಒಂದು ನಮಗಿರ್ತಕ್ಕಂಥದ್ದು ಒಂದು. ಮತ್ತು ಇನ್ನೊಂದು, ಸಾರಿಗೆ ಸಚಿವರನ್ನ ಇಷ್ಟೆಲ್ಲ ಬೆಳವಣಿಗೆ ಆದಮೇಲೆ 18/4/2026 ಆದೇಶ ಏನು ಬಂತು, 26 ತಿಂಗಳು ಅರಿಯರ್ಸ್ ಕೊಡ್ತಕ್ಕಂಥದ್ದು, ಮತ್ತು ಸಂಘಟನೆಗಳ ಜೊತೆ ಕೂತು ಮಾತಾಡಿ ಎಷ್ಟು % ವೇತನ ಹೆಚ್ಚಳ ಮಾಡಬೇಕು ಅನ್ನೋ ವಿಚಾರವನ್ನು ನೀವು MD ಅವ್ರ ಜೊತೆ ಚರ್ಚೆ ಮಾಡಿ ಅನ್ನೋ ಆದೇಶ ಇತ್ತಲ್ಲ, ಆ ಆದೇಶ ಆದಮೇಲೆ ಜಂಟಿ ಕ್ರಿಯಾ ಸಮಿತಿ ಎಲ್ಲ ಮುಖಂಡರುಗಳು ಸಾರಿಗೆ ಸಚಿವರು ಮನೆ ಹತ್ರ ಹೋಗಿ ಭೇಟಿ ಮಾಡಿದ್ರು. ಸೇನ್ ಸಾರ್ ಹಿಂಗೆ ಮಾಡಿಬಿಟ್ಟಿದ್ದೀರಾ ನೀವು, ಏಕೆ ನೀವು ತೀರ್ಮಾನ ತಗೊಬಿಟ್ಟಿದ್ದೀರಾ ಅಂತ. ಇಲ್ಲ ರೀ, ಏಕಾಗಿ ಏನು ತೀರ್ಮಾನ ತಗೊಂಡಿಲ್ಲ, ನೀವೇನು ಹೇಳಿದ್ರಿ, ನೀವೇನು ಒಪ್ಕೊಂಡೋಗ್ರಿ ಅದನ್ನೇ ಮಾಡಿದ್ದೀನಿ ಅಂತ ಸಚಿವರು ಹೇಳಿದ್ದಾರೆ. ಅವತ್ತು ನಮಗೆ ನೌಕರರ ಸಂಘದ ಪದಾಧಿಕಾರಿಗಳಿಗೆ ಅವತ್ತು ನಿಜವಾಗ್ಲೂ ಗೊತ್ತಾಗಿದ್ದು ಸತ್ಯ ಏನು ಅಂತ. ನಮ್ಮ ಅಧ್ಯಕ್ಷ ಜಗದೀಶ್ ಅವರು ದೊಡ್ಡ ಮಟ್ಟಕ್ಕೆ ಅವತ್ತು ನನ್ನ ಹತ್ರ ಬಂದು ಜಗಳ ಮಾಡಿದ್ರು. ನಾನು ಹೇಳಿದೆ, ನೀವು ಜಂಟಿ ಕ್ರಿಯಾ ಸಮಿತಿಯಲ್ಲಿ ಏನೋ ನಡೀತಾ ಇದೆ, ಇವರೆಲ್ಲ ಒಬ್ಬೊಬ್ಬರು ಒಳಗೆ ಹೋಗಿ ಏನೋ ಮಾತಾಡ್ಕೊ ಬರ್ತಾ ಇದ್ದಾರೆ, ಸರಿ ಇಲ್ಲ ನೋಡಿ. ಇವತ್ತು ಸಚಿವರು ಅದನ್ನೇ ಹೇಳ್ತಾ ಇದ್ದಾರೆ, ಎಲ್ಲ ಮುಗಿಸ್ಬಿಟ್ಟಿದ್ದಾರೆ ಅವರು, ಏನೂ ಇಲ್ಲ, ನಾವೇನಕ್ಕೆ ಇಲ್ಲಿ ಇದ್ಕೊಂಡು ನಾವು ಆರೋಪ ತಗೋಬೇಕು, ನಾವು ಜಂಟಿ ಸಮಿತಿ ಆಚೆ ಬರೋಣ ಅಂತ ಅವರು ನನಗೆ ಬೈದರು. ನಾನು ಒಂದು ಮಾತು ಹೇಳಿದೆ, ಇಲ್ಲ ಕೊನೆವರೆಗೂ ಬಂದುಬಿಟ್ಟಿದ್ದೀವಿ, ದಯವಿಟ್ಟು ಈ ಸಂದರ್ಭದಲ್ಲಿ ಜಂಟಿ ಸಮಿತಿಯಿಂದ ಆಚೆ ಹೋಗ್ತೀವಿ ಅಂತ ಹೇಳೋದು ಬೇಡ, ಇನ್ನೊಂದು ಅಜ್ಜೆ ಇದೆ ಅನ್ನೋ ವಿಚಾರವಾಗಿ ನಾನು ಅವ್ರು ಹೇಳಿ ಸಮಾಧಾನ ಮಾಡಿದೆ. ಅದಾದಮೇಲೆ ಈ ವಿಷಯ ಕುರಿತು ಏನು ಸಚಿವರು ನೀವು ಹೇಳಿರೋದನ್ನೇ ನಾವು ಮಾಡಿದ್ದೀವಿ, ನೀವೆಲ್ಲ ಒಪ್ಕೊಂಡೋಗಿರೋದನ್ನ ಎಲ್ಲಿ 1/1/24 ಅಂತ ಯಾವತ್ತು ಹೇಳಿದ್ದೀನಿ ನಾನು ಹೇಳೇ ಇಲ್ಲ ಅದನ್ನು, ಈ ಡೇಟ್ನ ನೀವು ಒಪ್ಕೊಂಡು ಹೋಗಿದ್ದೀರಾ, ಅದಕ್ಕೆ ನಾವೆಲ್ಲ ಮಾಡಿದ್ದೀವಿ ಅನ್ನೋ ವಿಷಯವನ್ನು ಸಚಿವರು ಹೇಳಿದ್ಮೇಲೆ ಅದೇ ವಿಷಯ ಸಂಬಂಧಪಟ್ಟಂಗೆ ಮೀಟಿಂಗಲ್ಲಿ ನಾವು ಮತ್ತೆ ಜಂಟಿ ಕ್ರಿಯಾ ಸಮಿತಿ ಮೀಟಿಂಗಲ್ಲಿ ಸೇರಿದಾಗ ಅವರೇನು ಹೇಳ್ತಾರೆ, ಜಂಟಿ ಕ್ರಿಯಾ ಸಮಿತಿಲಿ ವಿಜಯಭಾಸ್ಕರ್ ಇವರು AITC ವಿಜಯಭಾಸ್ಕರ್ ಅವ್ರು ಏನು ಹೇಳ್ತಾರೆ, ಇಲ್ಲ 1/1/24ಕ್ಕೆ ಒಪ್ತಾರೆ, ಒಪ್ಸೋಣ, ಒಪ್ಪಲೇಬೇಕು, ಇಲ್ಲಿ ಒಪ್ಪಲಿಲ್ಲ ಅಂತಂದರೆ ನಾವು ಮುಷ್ಕರಕ್ಕೆ ಹೋಗೋಣ, ಹೋರಾಟ ಮಾಡೋಣ ಅನ್ನೋ ವಿಚಾರದಲ್ಲಿ ಎಲ್ಲರೂ ಸಹ. ಆಮೇಲೆ ಅವ್ರು ಆಲ್ರೆಡಿ ಇದೇನಾಗಿದೆ ಯಾರ ಆದೇಶವನ್ನು ಸ್ವಾಗತ ಮಾಡಿಬಿಡೋಣ, ಸ್ವಾಗತ ಮಾಡಿ ಅವ್ರು ವಿಶ್ ಮಾಡೋಣ ಸಚಿವರಿಗೆ, ಆಮೇಲೆ ನಾವು ಇದ್ರ ಬಗ್ಗೆ ಮಾತಾಡೋಣ ಅನ್ನೋ ವಿಷಯವನ್ನು ಅವ್ರು ಹೇಳ್ತಾರೆ. ನಾವು ಅದನ್ನು ತಿರಸ್ಕಾರ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಇದು ಬೇಡ ಅಂತೇಳಿ ಎಲ್ಲರೂ ಒಕ್ಕಳಿಂದ ತಿರಸ್ಕಾರ ಮಾಡಿದಾಗ ಆ ವಿಷಯ ಅಲ್ಲೇ ಬಿಡ್ತಾರೆ ಅವರು. ಅಂದರೆ ಒಪ್ಕೊಬಿಡೋಣ ಈ ವಿಷಯವನ್ನು, ಈ ಆದೇಶ ಏನು ಬಂದಿದೆ ಒಪ್ಕೊಂಡು ಆಮೇಲೆ ಅವ್ರ ಹತ್ರ ಮಾತಾಡಲಿಕ್ಕೆ ಅವಕಾಶ ಇದೆ ಅಂತ ಹೇಳೋ ಉದ್ದೇಶ ಏನು? ಹಂಗೆ ನೀವು ಮೊದಲೇ ಎಲ್ಲ ಒಪ್ಕೊಂಡು ಬಂದಿದ್ದೀರ ಅಂತ ಅರ್ಥ. ಇದನ್ನ ಯಾಕೆ ಮುಚ್ಚಿಡಬೇಕಾಗಿತ್ತು ನೀವು? ಇದ್ರ ಬಗ್ಗೆನೂ ಸಹ ನೀವು ಸ್ಪಷ್ಟೀಕರಣ ಕೊಡಬೇಕಾಗುತ್ತೆ.
ನಾನು ಯಾಕೆ ಇವೆಲ್ಲ ವಿಷಯಗಳನ್ನ ಹೇಳ್ತಾ ಇದ್ದೀನಿ, ಇನ್ಮೇಲೆ ಆರೋಪ ಮಾಡೋದ್ರಿಂದ ಇನ್ನೊಬ್ರನ್ನ ಆರೋಪ ಮಾಡೋದ್ರಿಂದ ನಮಗೇನು ಇದರಲ್ಲಿ ಇಲ್ಲ. ಇಲ್ಲಿ ನೌಕರರ ಸಂಘದವರು ಕೊನೆ ಮೂಮೆಂಟಲ್ಲಿ ಬಂದು ಕತ್ಕುಯ್ದು ಹೋದ್ರು, ಕೊನೆ ಮೂಮೆಂಟಲ್ಲಿ ಅನ್ಯಾಯ ಮಾಡೋದ್ರು, ಕೊನೆ ಮೂಮೆಂಟಲ್ಲಿ ಈ ಥರ ಮಾಡು ಅಂತ ಹೇಳ್ತಿದ್ರಲ್ಲ, ಅದು ಈ ಎಲ್ಲ ಬೆಳವಣಿಗೆಗಳು ಒಂದು ಭಾಗ. ಮತ್ತು ಇಷ್ಟೆಲ್ಲ ಆಗಿದೆ, ಈ ಒಳ ಒಪ್ಪಂದ ಹೊರ ಒಪ್ಪಂದ ಅದು ಇದು ಎಲ್ಲ ಆಗಿದೆ. ಎಲ್ಲ ಆದಮೇಲೆ ಕೊನೆ ಹಂತಕ್ಕೆ ಬರ್ತೀನಿ. ಈಗ 2026 ಈಗೇನು ನಾವು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದು, ಕೊನೆ ದಿನಾಂಕ ಈಗ 20ನೇ ತಾರೀಕು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದು ನಾವು ಮೇ 20ಕ್ಕೆ. ಆ ಹಿಂದಿನ ದಿನ 2 ದಿನದಲ್ಲಿ ಏನು ನಡೀತು ಅಂತ ಹೇಳ್ತೀನಿ ನಾನು. ಕೊನೆ ಮೂಮೆಂಟಲ್ಲಿ ಬರ್ತಾ ಏನಾಯಿತು, BMTCಲಿ ನಾವು ಎಲ್ಲ ರೀತಿ ನಾವು ಸ್ಟಡಿ ಮಾಡಿದಾಗ ಮತ್ತು ಎಲ್ಲ ಇಂಟೆಲಿಜೆಂಟ್ ರಿಪೋರ್ಟು ಎಲ್ಲ ಒಂದು ಮಾಹಿತಿ ನಾವು ತಗೊಂಡಾಗ, ಡಿಪೋಗಳಲ್ಲಿ ಎಂಪ್ಲಾಯ್ಸ್ ಹತ್ರ ಹೋಗಿ ಮಾತಾಡಿದಾಗ, ಲೀಡರ್ಗಳ ಹತ್ರ ಮಾತಾಡಿದಾಗ ಯಾವುದೇ ಕಾರಣಕ್ಕೂ BMTCಲಿ ಮುಷ್ಕರ ಆಗಲ್ಲ ಅಂತ ಸ್ಪಷ್ಟವಾಗಿತ್ತು. ಒಂದೇ ಒಂದು ಗಾಡಿ ನಿಲ್ತಿರ್ಲಿಲ್ಲ ಅಂತ ನಮ್ಗೆ ಗೊತ್ತಿತ್ತು 100%. ನಿಲ್ಲಿಸಿದ್ರೆ ನಮ್ಮ ಕಾರ್ಯಕರ್ತರು ಇಲ್ಲ ATC ಕಾರ್ಯಕರ್ತರು ಇಲ್ಲ ಈ ಸಂಘಟನೆ ಕಾರ್ಯಕರ್ತರುಗಳು ಬಿಟ್ಟರೆ ಇನ್ಯಾರು ನಿಲ್ಲಿಸ್ತಿರ್ಲಿಲ್ಲ. ಒಂದು ಅವತ್ತು ಹಿಂದಿನ ದಿನ MD ಅವರು ಕನ್ಸಲೇಷನ್ ಮೀಟಿಂಗ್ ಮುಗಿಸ್ಕೊಂಡು ಬಂದಮೇಲೆ MD ಅವ್ರ ಹತ್ರ ಭೇಟಿ ಮಾಡಿದೆ. MD ಅವ್ರು ಕರೆದಿರು ಹೋಗಿದ್ದು. ಅಲ್ಲಿ ಹಲವಾರು ವಿಷಯಗಳು ಚರ್ಚೆ ಆಯಿತು. ಅವ್ರು ಒಂದೇ ಮಾತು ಹೇಳಿದ್ರು, ನನ್ನ ಮೇಲೆ ವಿಶ್ವಾಸ ಇಡಿ, ನಾನು ನಿಮಗೆ ಭರವಸೆ ಕೊಡ್ತೀನಿ ಆಯಿತಾ. ಸಚಿವರನ್ನ ಮತ್ತು ಇವ್ರನ್ನ ನಾನು ಮನವೊಲಿಸ್ತೀನಿ, CM ಅವ್ರು ನಾನು ಮನವೊಲಿಸು, ಈ 1/24 ಮತ್ತು ಏನು ಪರ್ಸೆಂಟೇಜ್ ಜಾಸ್ತಿ ಮಾಡಬೇಕಾಗಿದೆ ಅದ್ರ ಬಗ್ಗೆ ನಾನು ಕಮಿಟ್ ಆಗ್ತೀನಿ, ನನ್ನ ಮೇಲೆ ವಿಶ್ವಾಸ ಇಡಿ, ನನ್ನ ಮೇಲೆ ನಂಬಿಕೆ ಇಡಿ. ಬಟ್ ಇವಾಗ ನೀವು ಹಠ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಮೀಟಿಂಗ್ ತಗೊಳಕ್ಕಾಗಲ್ಲ, ಯಾಕೆಂದರೆ ತುಮಕೂರು ಸಮಾವೇಶ ಅವ್ರದ್ದು ಏನೇನೋ ಇದ್ದಾವೆ, ಅದೆಲ್ಲ ಮುಗಿದ್ಮೇಲೆ ನಾನು ಮಾತಾಡ್ತೀನಿ ಅನ್ನೋ ವಿಚಾರವನ್ನು ಅವ್ನು ಹೇಳಿದ್ರು. ಈಗಲೂ ಡೋರ್ ಓಪನ್ ಅಪ್ ಆಗಿದೆ ನಮ್ಮ ನಡುವೆ, ನಾವಿನ್ನೂ ಕ್ಲೋಸ್ ಮಾಡಿಲ್ಲ, ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಳೋಣ. ಎಲ್ಲ ಒಂದು 70-80% ಮುಗಿದೋಗಿದೆ, ಇನ್ನೊಂದು 20% ಇದೆ, ಅದನ್ನು ಮುಗಿಸ್ಕೊಳ್ಳೋಣ ಅನ್ನೋ ವಿಷಯವನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಆದರೆ ಇವರು ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಅಲ್ಲಿ ನಾವು ಆಚೆ ಬಂದು ನಾನು ಅವ್ರನ್ನ ಕೇಳ್ತೀನಿ, ವಿಜಯ ಭಾಸ್ಕರ್ ಸರ್ ಅವ್ರನ್ನ ಕೇಳ್ತೀನಿ. ಮುಂಜಾನೆ ಇಬ್ಬರು ತುಂಬ ಆಕ್ರೋಶವಾಗಿ ಅವತ್ತು ಬರ್ತಾರೆ. ಅಂದರೆ ಯಾಕೆ ಆಕ್ರೋಶವಾಗಿ ಬರ್ತಾರೆ ಅಂತ ಅಂದರೆ, ಆರ್ ಕನ್ನಡ TVಯಲ್ಲಿ ಡೆಬಿಟ್ ಮುಗಿಸ್ಕೊಂಡು ಬಂದಿರ್ತಾರೆ ಇವರು. ಆರ್ ಕನ್ನಡ TV ಅವ್ರದ್ದು ಒಂದು ಎಪಿಸೋಡ್ ಇಲ್ಲದೆ ಎಲ್ಲ ಕಡೆ ಹೋಗ್ತಿದೆ ನೋಡಿ. ಆರ್ ಕನ್ನಡ TV ಆ್ಯಂಕರ್ ಹುಡುಗಿ ವಿಜಯ ಭಾಸ್ಕರ್ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತಾರೆ, ಸರ್ ನಿಮ್ಮದು ಜಂಟಿ ಸಮಿತಿ ಒಳಗಡೆ ಏನೋ ಒಳ ಒಪ್ಪಂದ ಆಗಿದೆಯಂತೆ, ನಿಮ್ಮ ಆಡಿಯೋ ನಿಮ್ಮ ಹೆಸರು ಎಲ್ಲ ಕಡೆ ಹರಿದಾಡ್ತಾ ಇದೆ, ಇದ್ರ ಬಗ್ಗೆ ನೀವು ಸ್ಪಷ್ಟೀಕರಣ ಕೊಡಿ ಅಂತ ಅವ್ರನ್ನ ಕೇಳ್ತಾರೆ. ಅವ್ರಿಗೆ ಇಲ್ಲ, ಇದು ನಮ್ಮಲ್ಲಿ ನಡೆದಿರ್ತಕ್ಕಂಥದ್ದು, ನಾವು ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂತೇಳಿ ಆಚೆ ಎದ್ದು ಬರ್ತಾರೆ. ಅವತ್ತು ಅಲ್ಲಿಂದ ಬಂದಂಥ ಒಂದು ಇದರಲ್ಲಿ ಇವರು ಇಲ್ಲಿ ಬಂದು MD ಮೇಲೂ ಗರಮಾಗಿ MDಗೂ ಬೇರೆ ರೀತಿಯಲ್ಲಿ ಮಾತಾಡಿ ಮುಷ್ಕರ ನಾನು ಕೇಳ್ತಾ ಇದ್ದೀನಿ, ಏನಕ್ಕೆ ಮಾಡ್ಬೇಕು ಸರ್ ಮುಷ್ಕರ, ಇಲ್ಲಿ ನೌಕರರು ಇವು MD ಸಾಹೇಬ್ರು ಈ ರೀತಿ ಹೇಳ್ತಾ ಇದ್ದಾರೆ, ಮತ್ತು ಇಲ್ಲಿ BMTCಲೂ ಮುಷ್ಕರ ಆಗಲ್ಲ, ಆಲ್ರೆಡಿ 70% 90% ಗಾಡಿಗಳು KSRTCಲಿ ಬುಕ್ ಆಗೋಗಿದ್ದಾವೆ, ಎಲ್ಲರ ಹತ್ರ ಬರ್ಸ್ಕೊಳ್ತಾ ಇದ್ದಾರೆ. ಮತ್ತು ನಿಮ್ಮ ಪದಾಧಿಕಾರಿಗಳೇ ATC ಪದಾಧಿಕಾರಿಗಳೇ ದಯವಿಟ್ಟು ಮುಷ್ಕರ ಮಾಡೋದು ಬೇಡ, ಏನಾದ್ರು ಮಾಡಿ ಒಂದು ತೀರ್ಮಾನಕ್ಕೆ ಬನ್ನಿ, ಏನಾದ್ರು ಮಾಡಿ ಒಂದು ಮುಷ್ಕರವನ್ನು ಹಿಂಪಡಿಲಿಕ್ಕೆ ಪ್ರಯತ್ನ ಮಾಡಿ, ಏನಾದ್ರು ಒಂದು ತೀರ್ಮಾನಕ್ಕೆ ಬನ್ನಿ ನೀವು ಅಂತಕ್ಕಂಥ ನಿಮ್ಮ ಪದಾಧಿಕಾರಿಗಳು ನಮಗೆ ಫೋನ್ ಮಾಡ್ತಾಯಿದ್ರು. ಬೇಡ, ನಮ್ಮದೆಲ್ಲ ಲಿಸ್ಟ್ ರೆಡಿಯಾಗಿದೆ, ನಮ್ಮ ಟ್ರಾನ್ಸ್ಫರ್ ಲಿಸ್ಟ್ ರೆಡಿಯಾಗಿದೆ, ಡಿಸ್ಮಿಸ್ ಲಿಸ್ಟ್ಗಳು ರೆಡಿ ಆಗ್ತಾ ಇದ್ದಾವೆ, ಈ ಸಲ ದೊಡ್ಡ ಮಟ್ಟಿಗೆ ವಿಕ್ಟಿಮೈಸೇಷನ್ ಆಗ್ತಾ ಇದೆ, ಏನಾದ್ರು ಒಂದು ತೀರ್ಮಾನಕ್ಕೆ ಬನ್ನಿ, ಈಗ 70% ಏನೋ ಆಗೋಗಿದೆ. ಮತ್ತು ಯಾವಾಗ 12% ಆದೇಶ ಮತ್ತು ಅರಿಯರ್ಸ್ ದುಡ್ಡು ಎಲ್ಲರ ಅಕೌಂಟಿಗೆ ಬಂತು, ಆವಾಗ ನೌಕರರು ನಿನ್ನ ಅಕೌಂಟ್ಗೆ ಎಷ್ಟು ಬಂತು ಅರಿಯರ್ಸು, ನನ್ನ ಅಕೌಂಟ್ಗೆ ಎಷ್ಟು ಬಂತು, ಇವನ ಅಕೌಂಟ್ಗೆ ಎಷ್ಟು ಬಂತು ಅಂತ ಚರ್ಚೆ ಮಾಡ್ತಾರೋ ಹೊರತು BMTC ಒಳಗಡೆ ಇವತ್ತು ದೊಡ್ಡ ಮಟ್ಟಕ್ಕೆ ಅನ್ಯಾಯ ಆಗ್ತಾ ಇದೆ. 16-15 ತಿಂಗಳು ನಮಗೆ ಅಗ್ರಿಮೆಂಟ್ ಮುಂದಕ್ಕೆ ಹೋಗ್ತಾ ಇದೆ, 2029ಕ್ಕೆ ಹೋಗ್ತಾ ಇದೆ, ಲಕ್ಷಾಂತರ ರೂಪಾಯಿ ನಮಗೆ ಸರ್ವಿಸೇ ಲಾಸ್ ಆಗ್ತಾ ಇದೆ. ಇದನ್ನು ಸರಿಪಡಿಸ್ಕೋಬೇಕು, ನಾವು ಹೋರಾಟ ಮಾಡಬೇಕು ಅನ್ನೋ ಮನೋಭಾವನೆ ಯಾರಿಗೂ ಇಲ್ಲ BMTCಲಿ. ಅರಿಯರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ ಎಂಪ್ಲಾಯ್ಸು, ನನಗೆಷ್ಟು ಬಂತು, ಇವಳಿಗೆಷ್ಟು ಬಂತು, ನನಗೆಷ್ಟು ಬಂತು, ಇವ್ನಿಗೆಷ್ಟು ಬಂತು ಅಂತ. ಯಾರ ಬಾಯಲ್ಲೂ ನಾವು ಮುಷ್ಕರ ಮಾಡಬೇಕು ಅನ್ನೋ ಮನೋಭಾವನೆ ಇಲ್ಲ. ಇದನ್ನು ಬಿಡಿಸಿ ಹೇಳ್ತಾ ಇದ್ದೀನಿ, ನಾನು ಇವ್ರಿಗೆ ಹೇಳಿದ್ದೀನಿ. ಮತ್ತು ಯಾವಾಗ ಈ ಒಳ ಒಪ್ಪಂದ ಆಡಿಯೋ ಆಚೆ ಬಂತು, ಆವಾಗ ನೌಕರರ ಮನಸ್ಸಲ್ಲಿ ಹೋರಾಟ ಇದ್ದಂಥ ಒಂದು ಇದು ಕಡಿಮೆ ಆಯಿತು. KSRTCಲಿ ಅಮ್ಮಮ್ಮ ಅಂದ್ರೆ ಅವತ್ತು ಮುಷ್ಕರ ನೀವು ಹಠಕ್ಕೆ ಬಿದ್ದು ಮಾಡಿದ್ರು ಮಧ್ಯಾಹ್ನದವರೆಗೂ ಆಗ್ತಿತ್ತು ಏನೋ ಅಷ್ಟೇ, ಅಷ್ಟರೊಳಗಡೆ ಎಲ್ಲನೂ ಮುಗಿಸ್ಬಿಟ್ರೆ ಇವರು. ಒಂದು ಸತ್ಯ ಹೇಳ್ತೀನಿ ನೌಕರರ ಸಂಘ ಜಂಟಿ ಸಮಿತಿಯಿಂದ ಆಚೆ ಬಂದು ಒಂದು ದೊಡ್ಡ 2026 ಆಗಬೇಕಾದಂಥ ಒಂದು ದೊಡ್ಡ ದುರಂತವನ್ನು ನಾವು ತಪ್ಪಿಸಿದ್ದೀವಿ. ನಮಗೆ ಮುನ್ಸೂಚನೆ ಇತ್ತು, ಮುಂದಾಲೋಚನೆ ಇತ್ತು, ಅದರಿಂದ ನಾವು ದೊಡ್ಡ ದುರಂತ, ದೊಡ್ಡ ಮಟ್ಟದ ವಿಕ್ಟಿಮೈಸೇಷನ್ ಮಾಡೋಕ್ಕೆ ರೆಡಿ ಇದ್ದರು ಮ್ಯಾನೇಜ್ಮೆಂಟ್ ಅವರು. ಸಸ್ಪೆಂಡು, ಡಿಸ್ಮಿಸ್ಸು, ಈ ರಾಮನಗರ ತಗೊಂಡೋಗಿ ಬಳ್ಳಾರಿಗೆ ಹಾಕೋದು, ಅಲ್ಲಿಯವ್ರು ತಗೊಬಂದು ಮಂಗಳೂರಿಗೆ ಹಾಕೋದು, ಈ ದೊಡ್ಡ ಮಟ್ಟದ ಒಂದು ಹುನ್ನಾರ ನಡೆದಿತ್ತು. ಅದೆಲ್ಲ ನಮಗೆ ಗೊತ್ತಿತ್ತು, ಗಮನದಲ್ಲಿ ಇಟ್ಕೊಂಡಿದ್ದು. ಆಮೇಲೆ ಸಸ್ಪೆಂಡು, ವರ್ಗಾವಣೆ, ಅಮಾನತು ಅನ್ನೋದು ನೋವು ನಾವು ನೌಕರರ ಸಂಘಕ್ಕೆ ಭಾಳ ಸ್ಪಷ್ಟವಾಗಿ ಆ ನೋವು ಏನಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ. 2021ರಲ್ಲಿ ಆಗಿರ್ತಕ್ಕಂಥ ಗಾಯ ಇನ್ನೂ ಆರಿಲ್ಲ. 2021ರಲ್ಲಿ ನಾವೆಲ್ಲರೂ ಸೇರಿ ಈ ಒಂದು ಹೋರಾಟ ಮಾಡಿದ್ವಲ್ಲಪ್ಪ, ಆ ಹೋರಾಟದಿಂದ ಆದಂಥ ಗಾಯ ಇನ್ನೂ ಸಹ ಆರಿಲ್ಲ, ಇನ್ನೂ ಅದು ಹಾಗೇ ಇದೆ, ಇನ್ನೂ ಸರಿಪಡ್ಸೋಕ್ಕಾಗಿಲ್ಲ. ನಾವು ಇವ್ರಿಗೆ ಹೇಳ್ತಾ ಇದ್ದೀವಿ, ಏನಕ್ಕೆ ಇಷ್ಟೆಲ್ಲ ಆಗ್ತಾಯಿದೆ, ಇವ್ರು MD ಅವರು ಭರವಸೆ ಕೊಡ್ತಾ ಇದ್ದಾರೆ, ಅವ್ರ ಮಾತು ಗೌರವ ಕೊಟ್ಟು ಮುಷ್ಕರನ ಇಲ್ಲ ಮುಂದೂಡೋಣ ಇಲ್ಲ ಹಿಂಪಡೆಯೋಣ, ಇನ್ನೂ ಮಾತುಕತೆ ಅವಕಾಶ ಇದೆ,
ಅಂತ ನಾವು ಹೇಳಿದ್ರೆ ಇವರು ಇಲ್ಲ ನಮ್ಮ ಮೇಲೆ ವಿಜಯ ಭಾಸ್ಕರ್ ಅವ್ರು ಹೇಳ್ತಾರೆ, ಮಂಜಣ್ಣ ಅವ್ರು ಹೇಳ್ತಾರೆ ನಮ್ಮ ಮೇಲಿರೋ ಆರೋಪಕ್ಕೋಸ್ಕರ ನಾವು ಮುಷ್ಕರ ಮಾಡಬೇಕು. ನಮ್ಮಲ್ಲಿ ಏನು ಇವತ್ತು ಒಳ ಒಪ್ಪಂದನ ಆರೋಪ ಬಂದಿದೆ, ಏನು ಈ ಒಂದು ಇನ್ನೊಬ್ಬ ವಿಜಯ ಪತ್ತವನ್ ಏನು 2.5 ಕೋಟಿ ಅಂತ ಆರೋಪ ಮಾಡಿದ್ದಾನೆ, ಆ ಆರೋಪಕ್ಕೋಸ್ಕರ ನಾವು ಮುಷ್ಕರ ಮಾಡಬೇಕು. ಒಂದಿನಲಾದ್ರೂ ಮುಷ್ಕರ ಮಾಡೋಣ, ಅರ್ಧ ಗಂಟೆ ಆದರೂ ಮಾಡೋಣ, ಹಾಫ್ ಡೇನಾದ್ರೂ ಮಾಡೋಣ. ಏನಕ್ಕೆ ಈ ಹಠ ನಿಮಗೆ, ಮುಷ್ಕರದ ಹಠ? ಒಂದು. ಆಮೇಲೆ ಹೇಳ್ತಾರೆ ಸರ್ PLI ಹಾಕಿದ್ದಾರೆ, 11 ಗಂಟೆಗೆ ಕೋರ್ಟ್ ಕೇಸ್, ಮೊದಲನೇ ಕೇಸೇ ಬರ್ತಾ ಇದೆ, 100% ನಮಗೆ ರೆಡ್ ಸಿಗ್ನಲ್ ತೋರಿಸುತ್ತೆ ಕೋರ್ಟು. ಅವಾಗ ಏನು ಮಾಡ್ತೀರಾ ಸರ್ ಅಂದರೆ, ಎಲ್ಲರೂ ಫೋನ್ ಸ್ವಿಚ್ ಆಫ್ ಮಾಡ್ಕೊಬಿಡಿ, ಯಾರೋ ನೋಟಿಸ್ ತಗೋಬೇಡಿ, ಹೈಕೋರ್ಟ್ ನೋಟಿಸ್ನ ಯಾರೋ ಅವ್ರ ಕೈ ಸಿಗೋದು ಬೇಡ. ನಾವು ಘಾಟೆ ಭವನಕ್ಕೆ ಬಂದುಬಿಡಿ, ಮತ್ತು ಇಲ್ಲ CITU ಆಫೀಸ್ ಸೂರಿ ಭವನಕ್ಕೆ ಬಂದುಬಿಡಿ, ಫೋನ್ ಸ್ವಿಚ್ ಆಫ್ ಮಾಡ್ಕೊಬಿಡಿ. ಮುಷ್ಕರ ತನ್ನಡಕ್ಕೆ ತಾನೇ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಮುಷ್ಕರ ಮಾಡಿದ್ರೇ ನಮ್ಮಲ್ಲಿರೋ ಆರೋಪ ಹೋಗುತ್ತೆ ಅನ್ನೋದು ಇವರ ಒಂದು ವಾದ. ರಾತ್ರಿ ಇದೆಲ್ಲ ನಡೆದಿದ್ದು 20ನೇ ತಾರೀಕು ಹಿಂದಿನ ದಿನ, 19ನೇ ತಾರೀಕು ಹಿಂದೆ 18ನೇ ತಾರೀಕಿಂದು ದಿನ ನಾವು ಅವ್ರ ಜೊತೆ ಡಿಸ್ಕಸ್ ಮಾಡಿದ್ದು. ಇಷ್ಟೆಲ್ಲ ಆದ್ರೂ ನಾವು ಹೇಳ್ತಾ ಇದ್ದೀವಿ ಸರ್, ದೊಡ್ಡ ಮಟ್ಟಕ್ಕೆ ಇದಾಗ್ತಾ ಇದೆ, ಎಂಪ್ಲಾಯ್ಸಲ್ಲೂ ಮುಷ್ಕರ ಮಾಡಬೇಕು ಅನ್ನೋದಿಲ್ಲ. ಆಮೇಲೆ ಮ್ಯಾನೇಜ್ಮೆಂಟು ದೊಡ್ಡ ಮಟ್ಟಕ್ಕೆ ಎಲ್ಲ ರೀತಿ ತಯಾರಿ ಮಾಡ್ಕೊಂಡಿದೆ, ಮುಷ್ಕರ ಫೇಲ್ಯೂರ್ ಆದರೆ ಈ ಥರ ಎಲ್ಲ ಆಗುತ್ತೆ ಅಂತ ನಾವು ಹೇಳಿದ್ರು ಸಹ ಇಲ್ಲ, ನಮ್ಮಲ್ಲಿರೋ ಆರೋಪಕ್ಕೋಸ್ಕರ ನಾವು ಮುಷ್ಕರ ಮಾಡಬೇಕು. ನಿಮ್ಮಲ್ಲಿರೋ ಆರೋಪಕ್ಕೋಸ್ಕರ ಮುಷ್ಕರ ಮಾಡಿ 1000 ಜನನ ಬಲಿ ಕೊಡಬೇಕಾಗಿತ್ತಾ? ಹೇಳಿ, ನೀವೇ ಹೇಳಿ. ಆರೋಪಕ್ಕೆ ನೀವು ಉತ್ತರ ಕೊಡಬೇಕಾಗಿತ್ತು. ಯಾರು ಆರೋಪ ಮಾಡೋರ ಮೇಲೆ ಅವತ್ತು ಕ್ರಮಕ್ಕೆ ನೀವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಬೇಕಾಗಿತ್ತು. ನಾನು ಹೇಳಿದ್ನಲ್ಲ, ಕೊಡಿ ಸರ್, ಅವ್ರನ್ನ ಡಿಫಾರ್ಮೇಷನ್ ಕೇಸ್ ಹಾಕಿ ಸರ್ ಫಸ್ಟು ಅಂತ. ನೀವ್ಯಾಕೆ ಇನ್ನೂ ಕಂಪ್ಲೇಂಟ್ ಕೊಟ್ಟಿಲ್ಲ ನೀವು? ಈಗ ದೇವರಾಜ್ ಅರಸು ಅವರು ಒಳ ಒಪ್ಪಂದ ಅನ್ನೋ ವಿಚಾರವನ್ನು ಮಾತಾಡೋವರೆಗೂ ಯಾರಿಗೆ ಏನು ವಿಷಯ ಗೊತ್ತಿರಲಿಲ್ಲ. ಅಲ್ಲಿವರೆಗೂ ಒಂದು ಹೋರಾಟ ಗಟ್ಟಿಲಿತ್ತು. ನಿಮ್ಮ ಪದಾಧಿಕಾರಿಗಳೇ, ನಿಮ್ಮ ಸಂಘದ ಪದಾಧಿಕಾರಿಗಳೇ ನಮ್ಮ ಹತ್ರ ಮಾತಾಡಿದ್ದಾರೆ, ಏನು ಸರ್ ಇದೆಲ್ಲ ನಡೀತಾ ಇದೆ, ಏನು ಸರ್ ಇವೆಲ್ಲ ನಾವು ಸಮರ್ಥನೆ ಮಾಡ್ಕೊಂಡಿದ್ದೀವಿ ಅದ್ರ ಬಗ್ಗೆ. ನಮ್ಮ ಅಧ್ಯಕ್ಷರು ಸಹ ಅದ್ರ ಬಗ್ಗೆ ಒಳ ಒಪ್ಪಂದದ ಅನ್ನೋದೆಲ್ಲ ಸುಳ್ಳು ಅನ್ನೋದನ್ನು ಹೇಳಿದ್ದಾರೆ. ಈಗ ಇವೆಲ್ಲ ಸಚಿವರೆಲ್ಲ ಭೇಟಿ ಮಾಡಿ ಎಲ್ಲ ವಿಷಯ MD ಅವ್ರು ಹೇಳಿದ ಮೇಲೆ, ಸಚಿವರು ನೀವು ಹೇಳಿರೋದನ್ನ ನಾವು ಮಾಡಿದ್ದೀವಿ ಅಂತೆಲ್ಲ ಹೇಳಿದ ಮೇಲೆ, ಅವಾಗ ನಮಗೆ ಎಲ್ಲ ಒಂದು ಕಡೆ ಇವರೆಲ್ಲ ನೀವೇ ಮಾತಾಡ್ಕೊಂಡು ಬಂದಿರ್ತಕ್ಕಂಥ ಗೊತ್ತಿದೆ. ಹಾಗಾಗಿ ಎಲ್ಲರಿಗೂ ಈ ಎಲ್ಲ ವಿಷಯಗಳಿಗೂ ನೀವೇ ಅದಕ್ಕೆ ಉತ್ತರ ಕೊಡಬೇಕು. ಹಾಗಾಗಿ ದಯವಿಟ್ಟು ಒಂದು ಸ್ಪಷ್ಟೀಕರಣ ಕೊಡಿ. ಆದ್ದರಿಂದ ನೌಕರರೇ, ನಾವು ಮುಂದೆ ಆಗ್ತಿದ್ದಂಥ ಅನಾಹುತಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಗಮನಿಸಿ. ಮತ್ತು ನಮ್ಮ ಕಣ್ಣು ಮುಂದೆನೇ ಇತ್ತು ಏನಾಗ್ತಿದೆ, ಬೆಳಿಗ್ಗೆ ಮುಷ್ಕರಕ್ಕೆ ಹೋಗಿ ಏನಾಗ್ತಿತ್ತು ಅಂತಕ್ಕಂಥದ್ದು. ನಾವು ಇಷ್ಟೆಲ್ಲ ಇವ್ರು ಹೇಳಿದ್ರು ನೀವು ಕೋರ್ಟ್ ಆದೇಶವನ್ನು ನಾವು ವೈಲೇಷನ್ ಮಾಡಿ ಹೋಗೋಣ, ಆಯಿತು, ಎಲ್ಲನೂ ಮಾಡೋಣ. ನಾನೇ ಹೇಳಿದ್ದೆ, ಕೋರ್ಟು ಮಧ್ಯ ಪ್ರವೇಶ ಮಾಡಿದ್ರು ತಲೆ ಕೆಡ್ಸ್ಕೊಳ್ಳೋದು ಬೇಡ, ನಮ್ಮ ಅರೆಸ್ಟ್ ಮಾಡ್ತಾರೆ, ಮಾಡಲಿ, ಜೈಲಿಗೆ ಹಾಕ್ತಾರೆ, ಹಾಕಲಿ ಅನ್ನೋ ವಿಷಯ ನಾವು ಸಹ ಹೇಳಿದ್ದು. ನಾವು ಇವತ್ತಿಗೂ ರೆಡಿ ಇದ್ದೀವಿ. ಉದ್ದೇಶ ಏನು? ಯಾಕೆ ನಾವು ಜೈಲಿಗೆ ಹೋಗ್ಬೇಕು, ಯಾಕೆ ಅರೆಸ್ಟ್ ಆಗಬೇಕು, ಯಾಕೆ ಸಸ್ಪೆಂಡ್ ಡಿಸ್ಮಿಸ್ ಮಾಡಿಸ್ಬೇಕು ಎಂಪ್ಲಾಯ್ಸ್ಗಳನ್ನ? ಉದ್ದೇಶ ಏನು? ಈಗ ದೊಡ್ಡ ಒಂದು ಸಕ್ಸಸ್ ಆಗುತ್ತೆ, ಹೋರಾಟ ಯಶಸ್ವಿ ಆಗುತ್ತೆ, ನಮ್ಮ ನ್ಯಾಯ ಸಿಗುತ್ತೆ ಅನ್ನಂಗಿದ್ರೆ ಏನು ಬೇಕಾದ್ರೂ ಮಾಡೋಣ, ನಾವು ರೆಡಿ ಇದ್ದೀವಿ. ಯಾಕೆ ನೌಕರರ ಸಂಘ ಇವತ್ತು ಜಂಟಿ ಕ್ರಿಯಾ ಸಮಿತಿ ಒಳಗಡೆ ಒಂದು ಪ್ರಬಲವಾಗಿ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬಂದ್ರೆ ತಮಗೂ ಸಹ ಗೊತ್ತಿದೆ. ನಾವು ರೆಡಿ ಇದ್ದೀವಿ. ಎಂಪ್ಲಾಯ್ಸೇ, ನೌಕರರೇ ರೆಡಿ ಇಲ್ವಲ್ಲ ಮುಷ್ಕರ ಮಾಡಲಿಕ್ಕೆ. ನಾವು ನಿಮ್ಮ ಹಠಕ್ಕೆ, ನಿಮ್ಮ ಮೇಲಿರೋ ಆರೋಪಕ್ಕೋಸ್ಕರ ಮುಷ್ಕರ ಮಾಡಿಸಿ ಅಮಾಯಕರನ್ನಾಗಿ ಬಲಿ ಕೊಡಬೇಕಾಗಿತ್ತು. 1000 ಜನ ನೌಕರು ಇವತ್ತು ಬೀದಿಗೆ ಬರ್ತಿದ್ರು ಏನಾದ್ರು ಮುಷ್ಕರ ಆಗಿದ್ರೆ. ಆಯಿತು, ನೀವು ಹೇಳಿದ್ರಲ್ವಾ, ನಾವು ಜಂಟಿ ಸಮಿತಿಯಿಂದ ಆಚೆ ಬಂದ್ಬಿಟ್ಟ ನಾವು. ನೀವು ಹೈಕೋರ್ಟ್ ಆದೇಶನ ಧಿಕ್ಕರಿಸಿ ನಾವು ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಮಾಡಬೇಕಾಗಿತ್ತು. ಯಾಕೆ ವಾಪಸ್ ತಗೊಂಡ್ರಿ? ಕೋರ್ಟ್ ಮೇಲೆ ಬಿಟ್ಟು ಯಾಕೆ ವಾಪಸ್ ತಗೊಂಡ್ರಿ? ನಾನು ಹೇಳಿದೆ ತಾನೆ ಅವತ್ತು ನೈಟು, ಹೈಕೋರ್ಟ್ ಇವತ್ತು ನಮ್ಗೆ ರೆಡ್ ಸಿಗ್ನಲ್ ತೋರಿಸಿದೆ ಸರ್, ಈ ಥರ ಎಲ್ಲ ಆಗ್ತಾ ಇದೆ ಅಂತ. ಇಲ್ಲ, ನಾವು ಆದೇಶ ಧಿಕ್ಕರಿಸಿ ಮಾಡ್ತೀವಿ, ನಾವು ನೌಕರು ರೆಡಿ ಇದ್ದಾರೆ ಮುಷ್ಕರಕ್ಕೆ, ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡ್ತೀವಿ ನಾವು, ಯಾರ ಕೈಯೂ ಸಿಗೋದು ಬೇಡ ಅಂತೆಲ್ಲ ಹೇಳಿದ್ರಲ್ಲ, ಮಾಡಬೇಕಾಗಿತ್ತು. ಯಾಕೆ ವಾಪಸ್ ತಗೊಂಡ್ರಿ? ಇದ್ರ ಬಗ್ಗೆ ಯಾರು ಮಾತಾಡಲ್ಲ ಸಾಮಾಜಿಕ ಜಾಲತಾಣದಲ್ಲಿ. ನೌಕರರ ಸಂಘದವ್ರು ಆಚೆ ಹೋಗ್ಬಿಟ್ರು, ಅನ್ಯಾಯ ಮಾಡಿಬಿಟ್ರು. ನಾವು ಅನ್ಯಾಯ ಮಾಡಿಲ್ಲ, ನಮ್ಗೆ ಆತ್ಮಸಾಕ್ಷಿ ಇದೆ. ನಾವು ಆಗ್ತಿದ್ದಂಥ ದೊಡ್ಡ ದುರಂತವನ್ನು, ದೊಡ್ಡ ಮಟ್ಟದ ನೌಕರನ್ನ ಬಲಿಯಾಗಿ ನಿಂತಿರೋ ಅದನ್ನು ನಾವು ತಡೆದಿದ್ದೀವಿ. ಇವತ್ತು ಸೈನಿಕರು ಜೊತೆಲಿದ್ದರೆ ನಾಳೆ ಇನ್ನೊಂದು ದೊಡ್ಡ ಮಟ್ಟದ ಯುದ್ಧ ಮಾಡ್ಬೋದು. ನಾವು ಇರೋ ಸೈನಿಕರನ್ನ, ಕಾರ್ಯಕರ್ತರನ್ನ ಎಲ್ಲರನ್ನೂ, ಅಮಾಯಕರನ್ನ ಕಳ್ಕೊಂಡು, ನಾವು ಕಾರ್ಯಕರ್ತರನ್ನ, ಪದಾಧಿಕಾರಿಗಳು ಎಲ್ಲರನ್ನೂ ಕಳ್ಕೊಂಡು ಎಲ್ಲ ಸಂಘಟನೆಗಳು ಸೇರಿಸಿ ಹೇಳ್ತಾ ಇರೋದು. ನಾನು ಏನು ಸಾಧನೆ ಮಾಡಬೇಕಾಗಿತ್ತು? ನಾವು ಇವತ್ತಿಗೂ ಮ್ಯಾನೇಜ್ಮೆಂಟ್ ಜೊತೆ ನಮ್ಗೆ ಮಾತಾಡಲಿಕ್ಕೆ ಅವಕಾಶ ಇದೆ. ನೆನ್ನೆಲೂ ಸಹ ನಾವು MD ಸಾಹೇಬರನ್ನು ಭೇಟಿ ಮಾಡಿದ್ದೀವಿ. ಅವ್ರು ಹೇಳಿದ್ದಾರೆ, ನಾನು ಏನು ಅವತ್ತು ಕಮಿಟ್ ಆಗಿದ್ದೀನಪ್ಪ, ನಾನು ಅದನ್ನು ಖಂಡಿತವಲ್ಲೂ ನಾನು ಮಾಡ್ತೀನಿ, ನಾನು ಕಾಲಾವಕಾಶ ಸಿಗಲಿ, ಇಲ್ಲ ರಾಜಕೀಯ ಬೆಳವಣಿಗೆ ಬೇರೆ ಬೇರೆ ಆಗ್ತಾಯಿದೆ, ಇದೆಲ್ಲ ಮುಗಿದ ಮೇಲೆ ಖಂಡಿತ ನಾವು ಒಂದು ಮೀಟಿಂಗ್ ಅರೇಂಜ್ ಮಾಡ್ತೀವಿ ಅಂತೆಲ್ಲ ಹೇಳಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಅದನ್ನು ನಾವು ಖಂಡಿತ ಫಾಲೋಅಪ್ ಮಾಡ್ತೀವಪ್ಪ ಅಂತ ಹೇಳಿದ್ದಾರೆ. ಹಾಗೆ ಅವತ್ತು ನಾವು ನಿಮ್ಮ ಜೊತೆಲ್ಲ ಸೇರಿಕೊಂಡು ಇದು ಮಾಡಿದರೆ ಇವತ್ತು ನಾವು ಸಹ ಹೋಗ್ಕೊಂಡು ಮಾತಾಡೋವಷ್ಟು ಇದಿರಲಿಲ್ಲ ನಮಗೆ. ಸರ್ಕಾರ ಅವತ್ತು ಓಪನ್ ಅಪ್ ಆಗಿದೆ, ಚರ್ಚೆ ಮಾಡಿ. ಆಮೇಲೆ ನಿಮ್ಮ ಪದಾಧಿಕಾರಿಗಳು ಹೇಳ್ತಿದ್ದು ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಳಿ, 70% ಮುಗಿದೋಗಿದೆ, 80% ಮುಗಿದೋಗಿದೆ, ಬೇಡ ಮುಷ್ಕರ ಬೇಡ, ಏನಾದ್ರು ಮಾಡಿ ಬಗೆಹರಿಸಿ ಅಂತ. ಆಮೇಲೆ ನಮ್ಮ ಅನಾ ಸುಬ್ರಾವ್ ಅವ್ರ ಮಗಳು ಈಗ ತಾನೇ ಪಾಪ ಜ್ಯೋತಿ ಮೇಡಮ್ ಅವ್ರು ಬಂದಿದ್ದಾರೆ. ಅವ್ರಿಗೆ ಜಂಟಿ ಸಮಿತಿ ಒಳಗಡೆ ಏನೆಲ್ಲ ಬೆಳವಣಿಗೆಗಳಾಗಿದ್ದಾವೆ, ಈ ಒಳ ಒಪ್ಪಂದ, ಆಳು ಮೂಳು ಏನು ಗೊತ್ತಿಲ್ಲ ಪಾಪ ಮೇಡಮ್ ಅವ್ರಿಗೆ. ಅವ್ರನ್ನೂ ಸಹ ತಂದು ಇಲ್ಲಿ ಇದು ಮಾಡಿ
ಈ ಹೋರಾಟದಲ್ಲಿ ಅವ್ರಿಗೂ ಒಂದು ಕೆಟ್ಟ ಹೆಸರು ಬರುವಂಥದ್ದು ಮಾಡೋ ಹುನ್ನಾರಗಳೆಲ್ಲ ನಡೆದಿತ್ತು. ಹಾಗಾಗಿ ಆಮೇಲೆ ತುಮಕೂರು ವಿಚಾರದಲ್ಲಿ ಕಪ್ಪು ಪಟ್ಟಿ ಪ್ರದರ್ಶನ ಮಾಡಿಬಿಡೋಣ, ಕಪ್ಪು ಬಾವುಟ ಪ್ರದರ್ಶನ ಮಾಡೋಣ ಅಂತ ಏಕಾಏಕಿ ಹೇಳಿದವರು ಹೇಳಿದ್ರಿ, ಏಕಾಏಕಿ ವಾಪಸ್ ತಗೊಂಡ್ರಿ. ಯಾರಿಗೂ ಗೊತ್ತಿಲ್ಲ ನೀವು ವಾಪಸ್ ತಗೊಂಡಿರ್ತಕ್ಕಂಥದ್ದು. ಪರಮೇಶ್ವರ್ನ ಹೋಗಿ ನೀವೇ ಭೇಟಿ ಮಾಡ್ಕೊ ಬರ್ತೀರಾ, ನೀವೇ ಪ್ರೆಸ್ ಮೀಟ್ ಮಾಡ್ತೀರಾ, ನೀವೇ ಸ್ಟೇಟ್ಮೆಂಟ್ ವಾಪಸ್ ತಗೋತೀರಾ. ಇದೆಲ್ಲ ಏನಿದೆ, ಇದ್ರ ಬಗ್ಗೆ ಯಾಕೆ ಸ್ಪಷ್ಟೀಕರಣ ಇನ್ನೂ ಕೊಟ್ಟಿಲ್ಲ ನೌಕರರಿಗೆ? ಹಾಗಾಗಿ ಸ್ನೇಹಿತರೆ, ಜಂಟಿ ಕ್ರಿಯಾ ಸಮಿತಿಲಿ ನಮಗೇನು ಅನ್ಯಾಯ ಆಗಿದೆ ನಾವು ಆಚೆ ಬಂದಿಲ್ಲ. ಜಂಟಿ ಕ್ರಿಯಾ ಸಮಿತಿ ಒಳಗಡೆ ಹೋದ್ಮೇಲೆ ನಾವು ಸಹ ಸಾಕಷ್ಟು ಕಲ್ತಿದ್ದೀವಿ. ನಮಗೂ ಸಹ ಜಂಟಿ ಕ್ರಿಯಾ ಸಮಿತಿಯಿಂದ ಹಲವಾರು ವಿಷಯಗಳು ತಿಳ್ಕೊಂಡಿದ್ದೀವಿ. ನಮಗೂ ಸಹ ಒಳ್ಳೆಯದಾಗಿಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ಆದರೆ ಕೊನೆಯ ಮೂಮೆಂಟಲ್ಲಿ ನಾವು ಯಾಕೆಂದರೆ ನಾವು ಏನೇ ಆದರೂ ನಾವು ಮುಷ್ಕರ ಮಾಡೋರೆ, ನಮ್ಮ ಮೇಲವ್ರ ಆರೋಪಕ್ಕೋಸ್ಕರ ಮುಷ್ಕರ ಮಾಡೋರೆ ನಾವು ಅಂತ ಇವ್ರು ತೀರ್ಮಾನಕ್ಕೆ ಬಂದ ಮೇಲೆ ಇದು ದೊಡ್ಡ ಮಟ್ಟಕ್ಕೆ ನೌಕರರಿಗೆ ಬಲಿಯಾಗುವಂಥ ತೀರ್ಮಾನಗಳಿವು ಅಂತ ಹೇಳಿ ನೌಕರನ್ನ ಸುಮ್ಮನೆ ಬೇರೆ ಬೇರೆ ಇದರಿಂದ ನಾವು ಅವ್ರು ಬಲಿ ಕೊಡೋದು ಬೇಡ, ಉದ್ದೇಶ ಸರಿ ಇಲ್ಲ, ಹೋರಾಟ ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗಲ್ಲ ಅಂತ ತಿಳ್ಕೊಂಡು ನಾವು ಜಂಟಿ ಕ್ರಿಯಾ ಸಮಿತಿನ ಆಚೆ ಬಂದು ನಾವು ಹೊರತು ಬೇರೆ ಯಾವುದೇ ಉದ್ದೇಶದಿಂದ ಇಲ್ಲ. ಆದರೆ ಬಂದ್ಬಿಟ್ಟು ನಾವೇನು ಸುಮ್ಮನೆ ಕೂತಿಲ್ಲ. ಒಂದು ಹೇಳ್ತೀನಿ, ಇವತ್ತು ನೌಕರರಿಗೆ ಯಾಕೆ ಇಷ್ಟೊಂದು ಗೊಂದಲ, ಯಾಕೆ ಇಷ್ಟೊಂದು ಅನ್ಯಾಯ ಆಗ್ತಿದೆ ಅಂದರೆ ಕಾರಣ ಹಲವಾರು ಸಂಘಟನೆಗಳು. ಜಾತಿಗೊಂದು ಸಂಘಟನೆ, 10-12 ಸಂಘಟನೆಗಳಿದ್ದಾವೆ. ಇವ್ರು ಕಂಡ್ರೆ ಅವ್ರಿಗಾಗಲ್ಲ, ಅವ್ರು ಕಂಡ್ರೆ ಇವ್ರಿಗಾಗಲ್ಲ, ಒಮ್ಮತ ಇಲ್ಲ. ಒಳೊಳಗೆ ಜಂಟಿ ಮಾಡ್ಕೊಂಡ್ರೆ ಒಳೊಳಗೇ ಬೇಹುಗಾರಿಕೆಗಳು, ಒಳ ಒಪ್ಪಂದಗಳು, ಆಳು ಮುಳುವೆಲ್ಲ ಇದ್ದಾವೆ. ಅದಕ್ಕೆ ನಮ್ಮ ನೌಕರರ ಸಂಘದ ಮುಂದಿನ ಹೋರಾಟ ಗುರಿ ಏನಪ್ಪ ಅಂದರೆ ಒಂದು ಚುನಾವಣೆ ಆಗಬೇಕು. ಒಂದು ಚುನಾವಣೆ ಖಂಡಿತ ಆಗಲೇಬೇಕು. ಆ ಚುನಾವಣೆಯನ್ನು ಮಾಡಿಸೇ ತೀರ್ತೀವಿ ನಾವು. ಮುಂದಿನ ಗುರಿ ನಮ್ಮದು ಚುನಾವಣೆ. ಆ ಚುನಾವಣೆಗೋಸ್ಕರ ಆಲ್ರೆಡಿ ನಾವು ಏನೇನು ಕಾನೂನು ಹೋರಾಟಕ್ಕೆ ಸಂಬಂಧಪಟ್ಟಂಗೆ ಏನೇನು ಮಾಡಬೇಕು, ಒಂದು ಎಕ್ಸಲೆಂಟ್ ಒಳ್ಳೆ ನುರಿತ ಲಾಯರನ್ನು ನಾವು ಸಂಪರ್ಕ ಮಾಡ್ತಾಯಿದ್ದೀವಿ. ಎಷ್ಟಾದ್ರೂ ಖರ್ಚಾಗಲಿ ನಿಮ್ಮ ಮುಂದೆ ಬರ್ತೀವಿ ನಾವು. ಇದ್ರ ಜೊತೆಗೆ ಬೀದಿ ಹೋರಾಟಗಳನ್ನು ಸಹ ನಾವು ಗಮನಿಸಿದ್ವಿ. MD ಸಾಹೇಬ್ರಿಗೂ ಹೇಳಿದ್ವಿ ಮೊನ್ನೆ ನಾವು ಸ್ಪಷ್ಟವಾಗಿ, ಸರ್ ದಯವಿಟ್ಟು ಇಷ್ಟಕ್ಕೆಲ್ಲ ಗೊಂದಲ, ಇವರೆಲ್ಲರೂ ಈ ಥರ ಎಲ್ಲ ತೆರೆ ಎಳಿಬೇಕು, ನೀವು ದಯವಿಟ್ಟು ಒಂದು ಚುನಾವಣೆ ನಡೆಸಿ ಸರ್ ನೀವು ಅಂತ. ಅವರು ಸಹ ಸಂದರ್ಭ ಬಂದಾಗ ಮಾಡ್ತೀವಪ್ಪ ಅಂತ ಹೇಳಿದ್ದಾರೆ. ಹಾಗಾಗಿ ನೌಕರರ ಸಂಘದ ಮುಂದಿನ ಗುರಿ ಚುನಾವಣೆ. ಯಾರು ಗೆಲ್ಲಿ, ಯಾರು ಸೋಲಿ, ಏನಾರು ಆಗಲಿ, ಒಂದು ಚುನಾವಣೆ ಆದರೆ ಮಾತ್ರ ಇಷ್ಟಕ್ಕೆಲ್ಲ ಈ ಗೊಂದಲಗಳಿಗೆ, ಈ ಒಂದು ಒಳ ಒಪ್ಪಂದ, ಹೊರ ಒಪ್ಪಂದ, ಆಳು ಮೂಳು ಇವೆಲ್ಲಕ್ಕೂ ತೆರೆ ಎಳೆಯೋಕ್ಕೆ ಸಾಧ್ಯ. ಹಾಗಾಗಿ ನಾವು ನಿಮ್ಮ ಮುಂದೆ ನೌಕರರ ಸಂಘದ ಪದಾಧಿಕಾರಿಗಳು ಚುನಾವಣೆಯ ವಿಷಯದಲ್ಲಿ ಏನೇನು ನಾವು ಕಾನೂನು ಹೋರಾಟಗಳನ್ನ ಪ್ರಾರಂಭ ಮಾಡ್ತಾಯಿದ್ದೀವಿ, ಬೀದಿ ಹೋರಾಟಗಳು ರೂಪುರೇಷೆ ಮಾಡ್ತಾಯಿದ್ದೀವಿ, ಎಲ್ಲವನ್ನು ತಮ್ಮ ಮುಂದೆ ತಿಳಿಸ್ತೀನಿ. ಈ ಒಂದು ಜಂಟಿ ಕ್ರಿಯಾ ಸಮಿತಿಯಿಂದ ಆಚೆ ಬಂದಿರೋದಕ್ಕೆ ನೀವು ಸ್ಪಷ್ಟೀಕರಣ ಕೊಡಿ, ವಿಷಯಗಳನ್ನ ತಿಳಿಸಿ, ನೌಕರಿಗೆ ಯಾಕೆ ಬಂದಿದೆ ಅಂತಕ್ಕಂಥ ಒಂದು ಕೂಗು ದೊಡ್ಡ ಮಟ್ಟದಲ್ಲಿತ್ತು. ಮತ್ತು ನಾನು ಸಹ ಕೆಲವು ವಿಷಯಗಳನ್ನ, ಮಾಹಿತಿಗಳನ್ನ, ಕೆಲವು ವಿಷಯಗಳನ್ನ ಸಂಪೂರ್ಣವಾಗಿ ಕಲೆ ಹಾಕಿ ಮಾತಾಡಬೇಕಾಗಿತ್ತು. ನಾನು ಇಷ್ಟುವರೆಗೂ ಏನು ಹೇಳಿದ್ದೀನಿ ಇದು 100% ಸತ್ಯ. ನಿಮಗೆ ಇದು ಸತ್ಯ ಅನಿಸಿದ್ರೆ ಈ ವಿಡಿಯೋವನ್ನು ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡಿ. ಇಲ್ಲ ಇವನು ಹೇಳ್ತಾರೆ ಸರಿ ಇಲ್ಲಪ್ಪ ಅದು ಇದು ಅಂದರೆ ನಿಮಗೆ ಬಿಟ್ಟು ವಿಚಾರ. ಹೇಳಬೇಕಾಗಿತ್ತು, ಸ್ಪಷ್ಟೀಕರಣ ಕೊಡಬೇಕಾಗಿತ್ತು, ಕೊಟ್ಟಿದ್ದೀನಿ. ಇಷ್ಟೇ ನಡೆದಿರೋದು. ಬೇರೆ ಇನ್ನೇನು ಯಾವ ಒಳ ಒಪ್ಪಂದ, ಜಂಟಿ ಕ್ರಿಯಾ ಸಮಿತಿ ಒಳಗಡೆ ರಾಮು ಜಗದೀಶ್ ಸೇರ್ಕೊಂಡು ಏನೋ ಮಾಡಿಬಿಟ್ರು, MD ಅವೆಲ್ಲ ಸುಳ್ಳು. ನೌಕರರ ಹಿತದೃಷ್ಟಿಯಿಂದ, ನೌಕರರ ಆಗಿನ ದೊಡ್ಡ ದುರಂತಕ್ಕೋಸ್ಕರ ಇದೆಲ್ಲ ಆಗಬಾರ್ದು ಅಂಥೇಳಿ ನಾವು ಆಚೆ ಬಂದಿದ್ದೀವಿ. KSRTC ಮಾನ್ಯ MD ಮೇಲೆ ನಮಗೆ ಆತ್ಮವಿಶ್ವಾಸವಿದೆ, ಗೌರವ ಇದೆ. ಅವರು ಮಾತಂತೆ ನಡ್ಕೊತೀವಿ ಅಂತ ಹೇಳಿದ್ದಾರೆ, ಖಂಡಿತ ನಡ್ಕೊಳ್ತಾರೆ. ಅದ್ರ ಮೇಲೆ ನಮ್ಗೆ ವಿಶ್ವಾಸ ಇದೆ. ನಮಗೆ ಖಂಡಿತವಲ್ಲೂ ಮುಂದಿನ ದಿನಗಳಲ್ಲಿ ನ್ಯಾಯ ಸಿಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತಿದ್ದೀನಿ. ಜೈ ಸಾರಿಗೆ ನೌಕರ.